ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ವಸುಮತಿ ಉಡುಪ ಇವರು ಬರೆದಂತಹ ಬಾಲೆಯಾಡಿಸುವ ಬಾಲೆ ಅನ್ನುವಂತಹ ಕವನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಮೊದಲಿಗೆ ನಾವು ವಸುಮತಿ ಉಡುಪ ಇವರ ಪರಿಚಯ ಮಾಡ್ತಾ ಹೋಗೋಣ. ಪರಿಚಯವನ್ನು ನೋಡ್ಕೊಳ್ಳೋಣ. ಕನ್ನಡದ ಹೆಸರಾಂತ ಕವಿಗಳಲ್ಲಿ ಒಬ್ಬರಾದಂತಹ ವಸುಮತಿ ಉಡುಪ ಇವರು ಹೊಸಗನ್ನಡ ತಾಲೂಕಿನ ನಗರ ಅನ್ನುವಂತಹ ಗ್ರಾಮದಲ್ಲಿ ಜನಿಸಿದವರು. ತೀರ್ಥಹಳ್ಳಿಯಲ್ಲಿ PUC ಶಿಕ್ಷಣವನ್ನು ಪಡೆದಂತಹ ವಸುಮತಿ ಉಡುಪರು ಅವರು ಅನೇಕ ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಅವುಗಳಲ್ಲಿ ಮುಖ್ಯವಾದದ್ದು ಈ ರೀತಿ ಇದೆ: ಪರಿವರ್ತನೆ, ಸಂಬಂಧಗಳು, ಅನವರತ, ಅವ್ಯಕ್ತ. ಇವು ಇವರು ಬರೆದಂತಹ ಕಾದಂಬರಿಗಳು. ಬಂಧನ, ಹುಲಿರಾಯ, ವಿಕಲ್ಪ, ಶೇಷ ಪ್ರಶ್ನೆ, ಸಂಕ್ರಮಣ, ಅಂತರಂಗದ ಪಿಸುನುಡಿ, ಬದುಕು ಮಾಯೆಯ ಮಾಟ ಮೊದಲಾದ 20ಕ್ಕೂ ಹೆಚ್ಚು ಕಥಾ ಸಂಕಲನಗಳನ್ನು ಬರೆದಿದ್ದಾರೆ. ಹಾಗೆ ಒಂದು ಪ್ರಬಂಧ ಸಂಕಲನವನ್ನು ಬರೆದಿದ್ದಾರೆ, ಸೀತಾಳ ದಂಡೆ ಅನ್ನುವಂಥದ್ದು. ಇನ್ನು ಇವರನ್ನು ಆರಿಸಿಕೊಂಡು ಅನೇಕ ಪ್ರಶಸ್ತಿಗಳು ಬಂದಿವೆ. ಆ ಪ್ರಶಸ್ತಿಗಳಲ್ಲಿ ಮುಖ್ಯವಾದದ್ದು ಈಗ ಹೇಳುವಂಥದ್ದು ಆಳಸಿಂಗ ಪ್ರಶಸ್ತಿ, ರಾಮಕ್ಕ ಪದ್ಮಕ್ಕ ಗ್ರಂಥಾಲಯ ಕಾದಂಬರಿ ಬಹುಮಾನ, ಮುಂಬೈ ಕನ್ನಡಿಗರ ಕೂಟದ ಮಕ್ಕಳ ನಾಟಕ ರಚನಾ ಸ್ಪರ್ಧೆಯಲ್ಲಿ ಬಹುಮಾನ, ಕಥಾರಂಗ ಸಂಸ್ಥೆಯಿಂದ ಕನ್ನಡ ಕವಿತಾ ಪ್ರಶಸ್ತಿ, ದೂನಿಂ ಬಳಗಲಿ ಸಾಹಿತ್ಯ ಪ್ರಶಸ್ತಿ, 2009 ಅಂಕಿತ ಪುಸ್ತಕ ಪುರಸ್ಕಾರ, ವರ್ಷದ ಲೇಖಕ ಪ್ರಶಸ್ತಿ. ಈ ಎಲ್ಲ ಪ್ರಶಸ್ತಿಗಳಿಗೆ ವಸುಮತಿ ಉಡುಪ ಅವರು ಭಾಜನರಾಗಿದ್ದಾರೆ. ಮೊದಲಿಗೆ ನಾವು ಪ್ರಶ್ನೆಯನ್ನು ಬಾಲೆಯಾಡಿಸುವ ಬಾಲೆ ಅನ್ನುವಂಥ ಕವನಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ, ಇದು 8 ಅಂಕದ ಪ್ರಶ್ನೆ ವಿದ್ಯಾರ್ಥಿಗಳೇ. ಮೊದಲ ಪ್ರಶ್ನೆ ನೋಡಿ: ಕವಯಿತ್ರಿ ಹೆಣ್ಣು ಮಗುವಿನ ವ್ಯಕ್ತಿತ್ವವನ್ನು ಬಾಲೆಯಾಡಿಸುವ ಬಾಲೆ ಕವನದಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾರೆ? ಉತ್ತರ ನೋಡಿ. ಉತ್ತರವನ್ನು ನೀವು ಸರಿಯಾಗಿ ಗಮನಿಸಿಕೊಳ್ಳಿ. ಕಥೆ ಗೊತ್ತಿದ್ರೆ ಸಾಕು, ಬರಿತಾ ಹೋಗ್ಬೋದು. ಒಂದೊಂದು ಮುಖ್ಯವಾದಂಥ ವಿಷಯಗಳು ಯಾವುದಿರ್ತವೋ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಅನಂತರ ನಿಮಗೆ ಹೇಗೆ ಬೇಕಾದರೂ ಇದನ್ನು ವಿವರಿಸಿ ಬರಿಬೋದು. ಮೊದಲಿಗೆ ಉತ್ತರ ನೋಡೋಣ. ವಸುಮತಿ ಉಡುಪ ಅವರು ಬರೆದಂತಹ ಬಾಲೆಯಾಡಿಸುವ ಬಾಲೆ ಅನ್ನುವಂತಹ ಕವನದಲ್ಲಿ ಬಾಲೆಯನ್ನು ಬಾಲೆ ಅಂದರೆ ಮಗು, ಹೆಣ್ಣು ಮಗುವಿಗೆ ಹೇಳ್ತಾರೆ ಬಾಲೆ ಅಂತ. ಬಾಲ ಅಂದರೆ ಹುಡುಗ, ಬಾಲೆ ಸಣ್ಣ ಮಗುವನ್ನು ಆಡಿಸುವಂಥ ಸಣ್ಣ ಹುಡುಗಿ ಅಂದರೆ ಸಣ್ಣ ಮಗುವೆ. ಬಾಲೆಯಾಡಿಸುವ ಬಾಲೆ ಈ ಕವನದಲ್ಲಿ ಬಾಲೆಯದ್ದು ಅಂದರೆ ಇಲ್ಲಿ ಬಾಲೆಯನ್ನು ಆಡಿಸುವಂತಹ ಬಾಲೆಯದ್ದು ಬಹಳ ಮುಗ್ಧವಾದಂಥ ವ್ಯಕ್ತಿತ್ವ. ಎಷ್ಟು ಮುಗ್ಧವಾದ ವ್ಯಕ್ತಿತ್ವ ಅಂದರೆ ಆಕೆಗೆ ಇನ್ನೂ ಕೂಡ 7 ವರ್ಷ, ತಾನೂ ಕೂಡ ಒಂದು ಮಗುವೆ ಅನ್ನುವಂಥದ್ದು ಆಕೆಗೆ ಗೊತ್ತೇ ಇಲ್ಲ, ಅಷ್ಟು ಮುಗ್ಧೆ. ಆಕೆ ಬಾಲೆಯನ್ನು ಆಡಿಸೋದಂದೇ ಆಕೆಗೆ ಕೆಲಸ ಅಲ್ಲ. ಆ ಮನೆಯಲ್ಲಿ ಬೇರೆ ಒಂದು ಕೆಲಸಗಳು ಇವೆ, ಸಣ್ಣ ಪುಟ್ಟ ಮನೆ ಕೆಲಸಗಳನ್ನು ಕೂಡ ಈ ಮಗುವಿನ ಹತ್ತಿರವೇ ಮಾಡಿಸ್ತಾ ಇದ್ರು, ಅಂದರೆ ಈ ಬಾಲೆಯ ಹತ್ತಿರವೇ ಮಾಡಿಸ್ತಾ ಇದ್ರು. ಈ ಮುಗ್ಧ ಬಾಲೆಗೆ ಬಿಡುವೆಂಬುದೇ ಇಲ್ಲ, ಅಂದರೆ ಅಷ್ಟು ಕೂಡ ಕೆಲಸವೇ ಇತ್ತು. ಈ ಒಂದು ಹುಡುಗಿಗೆ ಮನೆಯ ಮೆಟ್ಟಿಲನ್ನು ಹೊಸ್ತಿಲನ್ನು ದಾಟಿ ಬರುವಂತಿಲ್ಲ, ಆಕೆ ಒಳಗೇ ಇರಬೇಕಾಗಿತ್ತು. ಒಂದು ವೇಳೆ ಅವಳು ಹೊರಗಡೆ ಯಾಕೆ ಬರಬಾರ್ದು ಅಂದರೆ ಆಚೀಚಿನವರು ಯಾರಾದರೂ ಇದ್ದರೂ ಕೂಡ ಅವಳ ಜೊತೆ ಬೆರೆಯುವಂತಿಲ್ಲ. ಅಂದರೆ ಮನೆಯವರು ಯಾಕೆ ಹೀಗೆ ಅವಳಿಗೆ ಈ ರೀತಿಯ ನಿಯಮವನ್ನು ಹಾಕಿದರು, ಹೊಸ್ತಿಲು ದಾಟಿ ಬರಬಾರ್ದು, ಆಕೆಯ ಹತ್ತಿರ ಯಾರೂ ಕೂಡ ಮಾತಾಡಬಾರ್ದು ಅಂದರೆ ಅವಳ ಜೊತೆ ಬೆರೆತರೆ ಆ ಮನೆಯವರ ಪ್ರಕಾರ ಅವರು ಹೇಳ್ತಾರೆ, ಬಾಲೆಯನ್ನು ಆಡಿಸುವಂತಹ ಇಂತಹ ಬಾಲೆಯರಿಗೆ ಸಲಿಗೆ ತರವಲ್ಲ, ಸಲಿಗೆ ಕೊಡಬಾರ್ದು ಅಂತ ಹೇಳ್ತಾರೆ. ತನ್ನ ಬೆವರ ಬೆಲೆ ಗೊತ್ತಿಲ್ಲದ ಈಕೆಗೆ ತಾನು ಕೊಟ್ಟೆ ಸಾರಾಯಿಯ ತಲುಬಿಗೆ ಅಡವಾಗಿರುವುದ ಅರಿವು ಕೂಡ ಇಲ್ಲ. ಅವಳ ತಂದೆಯೋ ಯಾರೋ ಇರ್ಬೋದು, ಅವಳ ತಂದೆ ಏನು ಮಾಡಿದ್ದಾರೆ ಅಂದರೆ ಕೊಟ್ಟೆ ಸಾರಾಯಿ, ಒಂದು ಶರಾಬಿಗೋಸ್ಕರ ಸಾರಾಯಿ ಕುಡಿಲಿಕ್ಕಾಗಿ ಈ ಮಗುವನ್ನು ಅಡವಿಟ್ಟಿದ್ದಾರೆ. ಅದು ಕೂಡ ಅವಳಿಗೆ ಗೊತ್ತಿಲ್ಲ. ತಾನು ಯಾಕೆ ಇನ್ನೊಬ್ಬರ ಮನೆಯಲ್ಲಿ ಇನ್ನೊಬ್ಬರ ಮಗುವನ್ನು ಆಟ ಆಡಿಸ್ತಾ ಇದ್ದೇನೆ ಅನ್ನೋದು ಕೂಡ ಅವಳಿಗೆ ಗೊತ್ತಿಲ್ಲ. ತನ್ನ ತಂದೆ ತನ್ನನ್ನು ಅಡವಿಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ ಅವಳಿಗೆ. ಒಟ್ಟು ಮಗುತನ ಅವಳಲ್ಲಿ, ಆ ಮುಗ್ಧತೆ ಅವಳಲ್ಲಿದೆ. ಹಾಗಾಗಿ ಅವಳು ಇಲ್ಲಿ ಬಾಲೆಯಾಡಿಸುವ ಬಾಲೆ ಅಂತಲೇ ಕವಯಿತ್ರಿ ಹೇಳ್ತಾರೆ. ಈ ಬಾಲೆಯನ್ನು ಆಡಿಸುವಂಥ ಈ ಬಾಲೆಗೆ ಉದ್ದನೆಯ ಜಡೆ ಇಲ್ಲ, ಎಣ್ಣೆ ಸೀಗೆಗಳ ಉಪಚಾರ ಬೇಕಿಲ್ಲ, ಹೇನು ಹತ್ತಿತು ಎನ್ನುವಂಥ ಭಯ ಕೂಡ ಇಲ್ಲ. ಸಣ್ಣಗೆ ಕತ್ತರಿಸಿದ ಕ್ರಾಪಿಗೆ ಬಾಚಣಿಗೆ ಸೇವೆ ಅನಿವಾರ್ಯವಲ್ಲ.
ಅಥವಾ ಅದರ ಅಗತ್ಯವೇ ಇಲ್ಲ. ಅಂದರೆ ಕೆಲವೊಂದು ಮಕ್ಕಳು ಏನು ಮಾಡ್ತಾರೆ, ಸಣ್ಣವರಿರುವಾಗ ಅವರಿಗೆ ಉದ್ದನೆಯ ಜಡೆ ಬೇಕು ಅಂತ ಒಂದು ಆಸೆ ಇರ್ತದೆ. ಆ ಜಡೆ ಉದ್ದ ಬೆಳಿಬೇಕಾದ್ರೆ ಅದಕ್ಕೆ ಎಣ್ಣೆ ಸೀಗೆ ಹಾಕಬೇಕು ಅನ್ನುವಂಥದ್ದು. ಅದು ಅಪ್ಪ ಅಮ್ಮ ಹಾಕ್ತಾರೆ. ತಾಯಿ ತುಂಬ ಉಪಚಾರ ಮಾಡ್ತಾಳೆ. ಆ ಮಗುವಿನ ತಲೆಯಲ್ಲಿ ಏನುಂಟಾ ಅಂತ ನೋಡ್ತಾಳೆ. ಅದೆಲ್ಲ ದಿನ ಆ ಒಂದು ತಲೆ ಕೂದಲನ್ನು ಬಾಚುವಂಥದ್ದು ಇರ್ತದೆ. ಈ ಮಗುವಿಗೆ ಅದೆಲ್ಲ ಮಾಡಿಕೊಳ್ಬೇಕು ಅನ್ನೋದೇ ಗೊತ್ತಿಲ್ಲ. ಒಟ್ಟು ಒಂದು ಜಡೆಯನ್ನು ಕತ್ತರಿಸಿ ಬಿಟ್ಟಿದ್ದಾರೆ. ಅದು ಕೂಡ ಈ ಹುಡುಗಿಗೆ ಉದ್ದನೆಯ ಫ್ರಾಕ್ ಕೂಡ ಇಲ್ಲ. ನೀರಿನಲ್ಲಿ ತುದಿ ನೆನೆದು ಶೀತ ಅಂಟಿದರೆ ಮನೆಯ ಈ ಎಳೆಬಾಲೆ ನರಳುವಂತೆಯೂ ಇಲ್ಲ. ಬೆರಗು ಕಂಡುಕೊಂಡಿಲ್ಲದ ಈ ಬಾಲೆಗೆ ಕಿಟಕಿ ಕಿಂಡಿಯಲ್ಲಿ ಹಣೆ ನೋಡುವಂತಹ ಚಪಲ ತಗ್ಗಿಲ್ಲ. ಹಣಿಕೆ ನೋಡುವಂತಹ ಹಣೆಯನ್ನಿಟ್ಟು ಈ ಕಿಟಕಿಯಿಂದ ಹೊರಗಡೆ ಯಾರಿದ್ದಾರೆ ಅನ್ನುವಂಥ ಸಣ್ಣ ಮಕ್ಕಳಿಗೆ ಹಾಗೆ ಒಂದು ಚಪಲ ಇರ್ತದೆ, ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನುವಂಥದ್ದು ಇಣುಕುವಂಥದ್ದು. ಈ ಮಗುವಿಗೂ ಕೂಡ ಹಾಗೆ ಮಗುವನ್ನು ನೋಡುವಂಥ ಈ ಮಗುವಿಗೆ ಅದೊಂದು ಚಪಲ ಇದೆ ಅಂತೆ. ಇಣುಕಿ ನೋಡ್ತಾಳಂತೆ, ಕಿಟಕಿಯಿಂದ ಯಾರು ಬಂದರು ಯಾರು ಹೋಗ್ತಾರೆ ಅನ್ನುವಂಥದ್ದನ್ನು ಈ ಮಗು ನೋಡ್ತಾ ಇದ್ಲಂತೆ. ಬಯಸಿಕೊಂಡ್ರೂ ಕೂಡ ಇವಳಿಗೆ ಆ ಮನೆಯವರ ಬೈಗುಳ ಒಳಗೆ ಇಳಿಯುವುದಿಲ್ಲ. ಅಂದರೆ ಅವಳು ಸಣ್ಣ ಹುಡುಗಿ, ಸಣ್ಣ ಮಗು ಅವಳು. ಬಾಲೆಯನ್ನು ಆಡಿಸುವ ಬಾಲೆಗೆ ಬಾಲೆಯನ್ನು ಆಡಿಸುವುದು ಸಲೀಸೇನಲ್ಲ. ಎಳೆ ಬಾಲೆಯನ್ನು ಎತ್ತಿ ಪುಟ್ಟ ಸೊಂಟದಲ್ಲಿ ಕೂರಿಸಿಕೊಂಡು ಓಲೈಸಿ ರಮಿಸುವಂಥ ಕೆಲಸ ಅದೇನು ಹುಡುಗಾಟವಲ್ಲ. ಅಂದರೆ ಸಣ್ಣ ಮಗುವನ್ನು ಸಾಕುವುದಂದರೆ ಅದೇನು ಸಣ್ಣ ಹುಡುಗಾಟವಲ್ಲ. ಬಾಲೆಯನ್ನು ಆಡಿಸುವ ಈ ಬಾಲೆಗೆ ಗುದ್ದು ಹೊಸದಲ್ಲ. ಅಂದರೆ ಮಗು ಎಲ್ಲಿಯಾದರೂ ಈಕೆ ಸಾಕುವಂಥ ಈಕೆ ನೋಡಿಕೊಳ್ಳುವಂತಹ ಮಗು ಎಲ್ಲಿಯಾದರೂ ಬಿದ್ದರೆ ಇವಳಿಗೆ ಗುದ್ದು, ಎದ್ದರೆ ಇವಳಿಗೆ ಗುದ್ದು, ಅತ್ತರೂ ಕೂಡ ಗುದ್ದು. ಹೀಗೆ ಹೊಣೆಗಾರನನ್ನಾಗಿಸಲಿಕ್ಕೆ ಈ ಮಗುವೆ, ಬೇರೆ ಯಾರೂ ಇಲ್ಲ. ಹಾಗಾಗಿ ಇವಳಿಗೆ ಎಲ್ಲರೂ ಕೂಡ ಹೊಡಿತಾಯಿದ್ರು, ಮನೆಯವರು ಹೊಡಿತಾಯಿದ್ರಂತೆ. ಹಾಗೆ ಬಾಲೆಯನ್ನು ಆಡಿಸುವ ಬಾಲೆಗೆ ಬಾಯಿ ರುಚಿ ಕಲಿಸಿಲ್ಲ. ಉಳಿದದ್ದು ಪಳಿದದ್ದು ಬೀದಿ ನಾಯಿಗೆ ಎಸೆಯುವ ಕಾಲವೂ ಅಲ್ಲ. ಬಾಲೆಯನ್ನು ಆಡಿಸುವ ಬಾಲೆಗೆ ಕಾನೂನು ಗೊತ್ತಿಲ್ಲ. ಈ ಮಗು ಅಂದರೆ ನಿಮಗೆಲ್ಲ ಗೊತ್ತಿದೆ, ಏನಾದರೂ ತಿಂತಾ ಇರ್ತದೆ. ಆದರೆ ಈ ಮಗುವಿಗೆ ಆ ಬಾಯಿ ರುಚಿ ಇನ್ನೂ ಕೂಡ ಕಲಿಸ್ತಿಲ್ಲ. ಯಾಕೆಂದರೆ ಮನೆಯವರು ಯಾಕೆ ಇವಳು ಕೆಲಸಕ್ಕೆ ಬಂದಿರುವವಳು, ಇವಳಿಗೆ ಯಾಕೆ ಬಾಯಿ ರುಚಿಗೆ ಅವರು ತೋರಿಸ್ತಾರೆ ಅಥವಾ ಕಲಿಸಿಕೊಡ್ತಾರೆ. ಹಾಗಾಗಿ ಇವಳಿಗೆ ಬಾಯಿ ರುಚಿ ಇಲ್ಲ. ಇವಳಿಗೆ ಕಾನೂನು ಕೂಡ ಗೊತ್ತಿಲ್ಲ ಅಂತ ಹೇಳ್ತಾರೆ. ಕಾನೂನು ಗೊತ್ತಿದ್ರೆ ಇವಳು ಮಾತನಾಡಿ ಬಿಟ್ಟಾಳು. ತನ್ನನ್ನು ಇಷ್ಟು ಪ್ರಾಯದವರೆಗೆ ಕೆಲಸಕ್ಕೆ ಇಟ್ಕೊಳ್ಬಾರ್ದು ಅನ್ನುವಂಥ ಕಾನೂನು ರೀತಿಯಲ್ಲಿ ಮಾತಾಡ್ಬೋದು. ಹಾಗಾಗಿ ಇಲ್ಲಿ ಕವಯಿತ್ರಿ ಹೇಳ್ತಾರೆ, ಈ ಬಾಲೆಯನ್ನು ಆಡಿಸುವಂಥ ಬಾಲೆಗೆ ಕಾನೂನು ಗೊತ್ತಿಲ್ಲ. ಕಾನೂನು ಗೊತ್ತಿರುವವರು ಆಕೆಯನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಅಂದರೆ ಇಷ್ಟು ಸಣ್ಣ ಪ್ರಾಯದ ಮಗುವನ್ನಲ್ಲಿ ಕೆಲಸಕ್ಕೆ ಇಟ್ಟುಕೊಂಡಿದ್ದಾರೆ ಅನ್ನೋದನ್ನು ಕೂಡ ಅವರು ಹೇಳಲಿಕ್ಕೆ ಹೋಗುವುದಿಲ್ಲ. ಶಾಲೆಗೆ ಮರಳುವುದಿರಲಿ, ಈ ಬಾಲೆ ಈ ಮುನ್ನವೂ ಶಾಲೆಗೆ ಓದುವುದಿಲ್ಲ. ಶಾಲೆಗೆ ಹೋಗಿದರೆ ಮಾತ್ರ ಆ ಮಗು ಏನು ಬರಲಿಲ್ಲ ಅಂತ ಹೇಳುವಂಥದ್ದು ಕೇಳುವಂಥದ್ದು ಇರ್ತದೆ. ಆದರೆ ಇವಳಿಗೆ ಶಾಲೆಗೆ ಕಳಿಸಲಿಲ್ಲ. ಹಾಗಾಗಿ ಯಾರೂ ವಿಚಾರಿಸುವವರು ಕೂಡ ಇಲ್ಲ. ಈ ಬಗ್ಗೆ ಆ ಮಗುವಿಗೆ ಬೇಜಾರೂ ಇಲ್ಲ, ಯಾವ ತಕರಾರು ಕೂಡ ಇಲ್ಲ. ಹೀಗೆ ಯೋಚಿಸುವಷ್ಟು ಈ ಬಾಲೆ ಬೆಳೆದದ್ದೂ ಇಲ್ಲ. ಅಂದರೆ ಅಷ್ಟು ದೊಡ್ಡವಳು ಕೂಡ ಅಲ್ಲ, ಬಹುಶಃ ಬೆಳೆಯುವುದೂ ಇಲ್ಲ. ಬೆಳೆಯಲು ನಮ್ಮಂಥವರು ಬಿಡುವುದೂ ಇಲ್ಲ ಅಂತ ಕವಯಿತ್ರಿ ಹೇಳ್ತಾರೆ. ಇಂತಹ ಬಾಲೆಯನ್ನು ಬೆಳೆಯಲು ಬಿಟ್ಟರೆ ಗೆಯ್ಯಲು, ಅಂದರೆ ಮನೆ ಕೆಲಸ ಮಾಡಲಿಕ್ಕೆ, ಹೊಲದ ಕೆಲಸ ಮಾಡಲಿಕ್ಕೆ ನಮಗೆ ಜನ ಸಿಗುವುದಿಲ್ಲ. ಹಾಗಾಗಿ ಜನ ಮಾತಾಡೋದಿಲ್ಲ. ಯಾಕಂದರೆ ಈ ಮಗು ಶಾಲೆ ಹೋಗಬೇಕು, ಕೆಲಸಕ್ಕೆ ಹೋಗಬಾರ್ದು, ಇಷ್ಟು ವರ್ಷದ ಒಳಗಿನ ಮಕ್ಕಳನ್ನು ಮನೆಯಲ್ಲಿ ಇಟ್ಕೊಳ್ಬಾರ್ದು ಅಂಥದ್ದನ್ನೆಲ್ಲ ಯಾರೂ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಮಾತನಾಡಲಿಕ್ಕೆ ಹೋದರೆ ಎಲ್ಲ ಮಕ್ಕಳು ಶಾಲೆಗೆ ಹೋದರೆ ಕೆಲಸ ಮಾಡುವವರು ಯಾರು? ಹಾಗಾಗಿ ಯಾರೂ ಕೂಡ ಮಾತನಾಡಲಿಕ್ಕೆ ಹೋಗ್ತಾ ಇಲ್ಲ. ಇಂತಹ ಒಂದು ಸಮಾಜದಲ್ಲಿ ಈ ಹೆಣ್ಣು ಶೋಷಣೆಗೆ ಒಳಗಾಗುವುದರ ಒಂದು ಚಿತ್ರಣವನ್ನು, ಈ ಹೆಣ್ಣು ಮಗು ಶೋಷಣೆಗೆ ಒಳಗಾಗುವಂತಹ ಚಿತ್ರಣವನ್ನು ನಾವು ಈ ಬಾಲೆಯಾಡಿಸುವ ಬಾಲೆ ಅನ್ನುವಂಥ ಕವನದಲ್ಲಿ ಗಮನಿಸಬಹುದು ವಿದ್ಯಾರ್ಥಿಗಳೇ. ಇನ್ನೊಂದು 6 ಅಂಕದ ಪ್ರಶ್ನೆ ಇದೆ. ಈ 6 ಅಂಕದ ಪ್ರಶ್ನೆಯೂ ಕೂಡ ಹಾಗೆ, ಬಾಲೆಯಾಡಿಸುವ ಬಾಲೆ ಕವನದ ಆಶಯವೇನು? ಈಗ ನಾನು ಉತ್ತರ ಹೇಳಿದ್ದೆ ನೋಡಿ, ಆ ಉತ್ತರವನ್ನು ನೀವು ಸರಿಯಾಗಿ ಗಮನಿಸಿ ಕೇಳಿಕೊಳ್ಳಿ. ಇನ್ನು ಟಿಪ್ಪಣಿ ಬರೆಯಿರಿ ಕೂಡ ಇದೇ ಬರ್ಬೋದು, ಬಾಲೆಯಾಡಿಸುವ ಬಾಲೆ. ಇದೇ ಒಂದು ಸಾರಾಂಶವನ್ನು ಕಲಿತ್ಕೊಳ್ಳಿ. ಹಾಗೆ 4 ಅಂಕದ ಭಾವಸ್ವಾರಸ್ಯ, ಬಾಲೆಯಾಡಿಸುವ ಬಾಲೆಗೆ ತನ್ನ ಬೆವರ ಬೆಲೆ ಗೊತ್ತಿಲ್ಲ, ಕೊಟ್ಟೆ ಸಾರಾಯಿಯ ತಲುಬಿಗೆ ಅಡವಾಗಿರುವುದರ ಅರಿವಿಲ್ಲ ಅನ್ನುವಂಥದ್ದು. 2ನೇದು, ಬಾಲೆಯಾಡಿಸುವ ಬಾಲೆಗೆ ಗುದ್ದು ಹೊಸದಲ್ಲ, ಮನೆಯ ಎಳೆ ಬಾಲೆ ಬಿದ್ದರೆ ಎದ್ದರೆ ಅತ್ತರೆ ಹೊಣೆಗಾರರಾಗಿಸಲು ಜನವೊಂದು ಬೇಕಲ್ಲ. ಇದನ್ನು ಕೂಡ ನೀವು ಅದೇ ಆ ಉತ್ತರವನ್ನು ಗಮನಿಸಿದರೆ ಬರಿಬೋದು. ಹಾಗೆ ವಿದ್ಯಾರ್ಥಿಗಳೇ, ಇಲ್ಲಿಗೆ ಬಾಲೆಯಾಡಿಸುವ ಬಾಲೆ ಅನ್ನುವಂತಹ ಕವನದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ. ಹಾಗೆ ಒಂದು ಅಂಕದ ಪ್ರಶ್ನೆ ಇದೆ ನೋಡಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಕವನದ ಕರ್ತೃ ಯಾರು? ಉತ್ತರ ವಸುಮತಿ ಉಡುಪ.
ಎರಡನೇ ಪ್ರಶ್ನೆ, ಪ್ರಸ್ತುತ ಕಾವ್ಯದ ಈ ಕವನದ ತಿರುಳು ಏನು? ಉತ್ತರ, ಬಾಲಕಾರ್ಮಿಕರ ಶೋಷಣೆ. ಮೂರನೇ ಪ್ರಶ್ನೆ, ಏಳರ ಬಾಲೆಗೆ ಏನು ಗೊತ್ತಿಲ್ಲ? ಉತ್ತರ, ತಾನು ಬಾಲೆ ಎಂಬುದು ಗೊತ್ತಿಲ್ಲ. ನಾಲ್ಕನೇ ಪ್ರಶ್ನೆ, ಬಾಲೆ ಏನನ್ನು ದಾಟಿ ಹೊರಬರುವಂತಿಲ್ಲ? ಉತ್ತರ, ಹೊಸ್ತಿಲನ್ನು ದಾಟಿ. ಆರನೇ ಪ್ರಶ್ನೆ, ಮನೆಯವರ ಪ್ರಕಾರ ಬಾಲೆಗೆ ಏನು ತರವಲ್ಲ? ಉತ್ತರ, ಸಲಿಗೆ ತರವಲ್ಲ. ಏಳನೇ ಪ್ರಶ್ನೆ, ಬಾಲೆಗೆ ಯಾವ ಬೆಲೆ ಗೊತ್ತಿಲ್ಲ? ಉತ್ತರ, ತನ್ನ ಬೆವರಿನ ಬೆಲೆ. ಎಂಟನೇ ಪ್ರಶ್ನೆ, ಬಾಲೆಗೆ ಯಾವುದರ ಅರಿವಿಲ್ಲ? ಉತ್ತರ, ಬಾಲೆಗೆ ತನ್ನ ತಂದೆ ಸಾರಯ್ಯ ಚಟಕ್ಕೆ ಶ್ರೀಮಂತರ ಮನೆಯಲ್ಲಿ ತನ್ನನ್ನು ಅಡವು ಇಟ್ಟದ್ದರ ಅರಿವಿಲ್ಲ. ಒಂಬತ್ತನೇ ಪ್ರಶ್ನೆ, ಬಾಲೆಗೆ ಯಾವುದು ಹೊಸದಲ್ಲ? ಉತ್ತರ, ಗುದ್ದು ತಿನ್ನುವುದು. ಹತ್ತನೇ ಪ್ರಶ್ನೆ, ಬಾಲೆಯನ್ನು ಬೆಳೆಯಲು ಬಿಡುವುದಿಲ್ಲ ಏಕೆ? ಉತ್ತರ, ಬೆಳೆಯಲು ಬಿಟ್ಟರೆ ಗೆಯ್ಯಲು ಸಿಗದೇ ಇದ್ದುದಕ್ಕೆ ಬಾಲೆಯನ್ನು ಬೆಳೆಯಲು ಬಿಡುವುದಿಲ್ಲ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಬಾಲೆ ಆಡಿಸುವ ಬಾಲೆ ಅನ್ನುವಂತಹ ಕವನದ ಪ್ರಶ್ನೋತ್ತರ ಮುಕ್ತಾಯವಾಗ್ತದೆ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ, ಯಾಕೆಂದರೆ ನಿಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ. ಇನ್ನು ಮುಂದೆ ಹೊಸ ಒಂದು ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.